ಎಲ್ರಿಗೂ ನಮಸ್ಕಾರ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ವರ್ಷದ ಪ್ರೋ ಕಬಡ್ಡಿ ಸೀಸನ್ 10 ಸೆಮಿಫೈನಲಿಸ್ಟ್ ಆಗಿ ಪುಣೆ ರಿಪಲ್ಟನ್, ಪಟ್ನಾ ಪೈರೇಟ್ಸ್, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಹಾಗೆಯೇ ಹರಿಯಾಣ ಸ್ಟೀಲರ್ಸ್ ಅವರು ಕ್ವಾಲಿಫೈ ಆಗಿದ್ದರು. ಅದರಲ್ಲಿ ಹರಿಯಾಣ ಮತ್ತು ಪುಣೆ ರಿಪಲ್ಟನ್ ಜಯಶಾಲಿ ಆಗುವ ಮೂಲಕ ಫೈನಲನ್ನು ಪ್ರವೇಶ ಮಾಡಿದೆ. ಸೆಮಿಫೈನಲ್ನಲ್ಲಿ ಯಾರ್ಯಾರು ಹೇಗೆ ಆಡಿದ್ರು ಅಂತ ನೋಡೋಣ. ಹಾಗೆಯೇ ಫೈನಲ್ನಲ್ಲಿ ಹರಿಯಾಣ ಮತ್ತು ಪುಣೆ ಮುಖಾಮುಖಿ ಆಗ್ತಾಯಿದೆ. ಅವ್ರದ್ದು ಹೆಡ್ ಟು ಹೆಡ್ ಇವರದು ಹೇಗಿದೆ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ನಿನ್ನೆ ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಪುಣೆ ರಿಪಲ್ಟನ್ ಪಟ್ನಾ ವಿರುದ್ಧ ಜಯಶಾಲಿಯಾಗಿದ್ದಾರೆ. ಪುಣೆ ರಿಪಲ್ಟನ್ ಬರೋಬ್ಬರಿ 16 ಪಾಯಿಂಟ್ಗಳಿಂದ ಜಯಶಾಲಿಯಾಗಿದ್ದಾರೆ, ಅದು ಕೂಡ ಸೆಮೀಸ್ನಲ್ಲಿ. ಪುಣೆ ರಿಪಲ್ಟನ್ ಪರವಾಗಿ ಸಲಾಮ್ ಇನಾಮ್ದಾರ್ ಅವರು 7 ಪಾಯಿಂಟ್ ಪಡೆದಿದ್ದರು. ಪಂಕಜ್ ಮೋಹಿತೆ ಅವರು 7 ಪಾಯಿಂಟ್, ಹಾಗೆಯೇ ಶಾದ್ಲು ಅವರು 5 ಟ್ಯಾಕಲ್ ಪಾಯಿಂಟ್. ಹೀಗೇ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಪುಣೆ ರಿಪಲ್ಟನ್ ಟೀಮಲ್ಲಿ. ಹಾಗಾಗಿ ಅವರ ಟೀಮ್ ಅದಕ್ಕೆ ಸಖತ್ ಸ್ಟ್ರಾಂಗ್ ಕಾಣೋದು ಈ ಸೀಸನ್ನಲ್ಲಿ. ಇನ್ನು ಅವರು ಹೋದ ಸೀಸನ್ ಕೂಡ ಫೈನಲಲ್ಲಿ ಸೋತಿದ್ರು, ಈ ಸೀಸನ್ ಕೂಡ ಫೈನಲ್ ತಲುಪಿದ್ದಾರೆ. ಸಖತ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ ಪುಣೆ ರಿಪಲ್ಟನ್ ತಂಡವು. ಇನ್ನು ಪಟ್ನಾ ಪರವಾಗಿ ಹೇಳೋದಾದರೆ ಸೆಮಿಫೈನಲ್ನಲ್ಲಿ ಯಾರು ಅಷ್ಟೊಂದು ಹೇಳುವಷ್ಟು ಪ್ರದರ್ಶನ ತೋರಲಿಲ್ಲ. ಸಚಿನ್ ಅವರು 5 ಪಾಯಿಂಟ್ ಗಳಿಸಿದ್ರು, ಅವರ ಮೇನ್ ರೈಡರ್. ಇನ್ನು ಮಂಜಿತ್ 4, ಹೀಗೆ ಸುಧಾಕರ್ ಅವರು 4, ಹೀಗೆ ಜಾಸ್ತಿ ಏನು ಅವರು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಯಾರು ಟೀಮಲ್ಲಿ. ಹಾಗಾಗಿ ಪುಣೆ ರಿಪಲ್ಟನ್ ಒಂದು ಸುಲಭ ಜಯ ಸಾಧಿಸಿತು ಪಟ್ನಾ ಪೈರೇಟ್ಸ್ ವಿರುದ್ಧ. ಹಾಗೆಯೇ ಬ್ಯಾಕ್ ಟು ಬ್ಯಾಕ್ ಫೈನಲ್ ತಲುಪಿದ್ದಾರೆ ಪುಣೆ ರಿಪಲ್ಟನ್. ಇನ್ನು ಮತ್ತೊಂದು ಮ್ಯಾಚ್ ಸಖತ್ ಕ್ಲೋಸ್ ಹೋಗಿತ್ತು, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್. ಹರಿಯಾಣ ಸ್ಟೀಲರ್ಸ್ ಅವರು ಅದ್ಭುತ ಕಮ್ ಬ್ಯಾಕ್ ಮಾಡಿದ್ದಾರೆ, ಸಖತ್ ಗೇಮ್ ಪ್ಲೇ ತೋರಿಸಿದ್ದಾರೆ ಹರಿಯಾಣ ಸ್ಟೀಲರ್ಸ್. ಈ ಮ್ಯಾಚ್ನಲ್ಲಿ ಹರಿಯಾಣ ಪರವಾಗಿ ಮೇನ್ ರೈಡರ್ ಅಂದರೆ ವಿನಯ್ ಅವರು 11 ರೈಡ್ ಪಾಯಿಂಟನ್ನು ಗಳಿಸಿದರು. ಅದು ಬಿಟ್ಟರೆ ಶಿವಮ್ ಅವರು 7 ರೈಡ್ ಪಾಯಿಂಟ್ ಗಳಿಸಿದರು. ಜೈಪುರ್ ಪರವಾಗಿ ಅರ್ಜುನ್ ದೇಶ್ವಾಲ್ ಮತ್ತೊಮ್ಮೆ ಸಖತ್ ಕಮಾಲ್ ಮಾಡಿದರು, 14 ಪಾಯಿಂಟನ್ನು ತೆಗೆದುಕೊಂಡು ಬಂದಿದ್ದರು. ಅವ್ರದ್ದು ಏಕಾಂಗಿ ಹೋರಾಟ ಇತ್ತು ಈ ಮ್ಯಾಚ್ನಲ್ಲಿ. ಬಾಕಿಯವರು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಡಲಿಲ್ಲ, ಲಿಟಲ್ ಬಿಟ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಕ್ಲೋಸ್ ಹೋಗಿತ್ತು ಈ ಗೇಮ್. ಕೇವಲ 4 ಪಾಯಿಂಟ್ನಿಂದ ಈ ಮ್ಯಾಚ್ ಹರಿಯಾಣ ಪಾಲಾಯಿತು. ಹಾರ್ಟ್ ಬ್ರೇಕ್ ಆಗಿತ್ತು ಖಂಡಿತವಾಗ್ಲೂ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ. ಇದರೊಂದಿಗೆ ಹರಿಯಾಣ ಸ್ಟೀಲರ್ಸ್ ಕೂಡ ಫೈನಲ್ ಪ್ರವೇಶ ಮಾಡಿದೆ. ಹಾಗಾಗಿ ಈ ವರ್ಷ ನಮಗೆ ನ್ಯೂ ಚಾಂಪಿಯನ್ ಸಿಗ್ತಾರೆ ಪ್ರೋ ಕಬಡ್ಡಿಯಲ್ಲಿ. ಹರಿಯಾಣ ಅಥವಾ ಪುಣೆ ಈವರೆಗೂ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಗೆಲುವನ್ನು ಸಾಧಿಸಿದ ತಂಡಗಳು. ಹಾಗಾಗಿ ನ್ಯೂ ಚಾಂಪಿಯನ್ಸ್ ಈ ಬಾರಿ ನಮಗೆ ನೋಡೋಕ್ಕೆ ಸಿಗ್ತಾರೆ. ಫೈನಲ್ ಮ್ಯಾಚ್ನ ತಲುಪಿರುವ ಹರಿಯಾಣ ಮತ್ತು ಪುಣೆ ನಡುವಿನ ಹೆಡ್ ಟು ಹೆಡ್ಡನ್ನು ನೋಡ್ಕೊಂಡು ಬರೋದಾದರೆ, ಈವರೆಗೆ 2 ತಂಡಗಳು 14 ಬಾರಿ ಮುಖಾಮುಖಿಯಾಗಿದ್ದು ಪುಣೆ ರಿಪಲ್ಟನ್ ಮೇಲುಗೈ ಸಾಧಿಸಿದೆ. 8 ಪಂದ್ಯಗಳನ್ನು ತಮ್ಮದಾಗಿಸಿಕೊಂಡಿದ್ದರೆ ಹರಿಯಾಣ ಸ್ಟೀಲರ್ಸ್ 5 ಪಂದ್ಯಗಳನ್ನು ತಮ್ಮದಾಗಿಸಿಕೊಂಡಿದೆ. ಹೆಡ್ ಟು ಹೆಡ್ನ ಪ್ರಕಾರ ನೋಡೋದಾದರೆ ಪುಣೆಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ. ಏನಾಗುತ್ತೆ ಹೇಳೋಕ್ಕೆ ಬರೋಲ್ಲ, ಆ ದಿನದ ಪರ್ಫಾರ್ಮೆನ್ಸೇ ಮ್ಯಾಟ್ರ್ ಆಗೋದು. ಹಾಗಾಗಿ 2 ತಂಡಗಳು ಸಖತ್ ಕಾಂಪಿಟೇಷನ್ನಲ್ಲಿಂದ ಆಡೋದು ಮಾತ್ರ ಪಕ್ಕ. ಒಟ್ಟಿನಲ್ಲಿ ನಮಗೆ ಹೇಳೋದಾದರೆ ಅತ್ಯುತ್ತಮ ಫೈನಲ್ ನಮಗೆ ನೋಡೋಕ್ಕೆ ಸಿಗಲಿಕ್ಕಿದೆ. ಯಾರೆಲ್ಲ ಫೈನಲ್ಗಾಗಿ ಕಾಯ್ತಾ ಇದ್ದಾರೆ, ಹಾಗೆಯೇ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆಯಂತೆ ಫೈನಲ್ ಮ್ಯಾಚ್ದು. ಇಂಟ್ರೆಸ್ಟಿಂಗ್ ಮ್ಯಾಚ್ ಬರಲಿದೆ ಫೈನಲ್ ಪಂದ್ಯ. ಫುಲ್ ಹೌಸ್ಫುಲ್ ಆಗಿದೆ. ಹಾಗಾಗಿ ಸಖತ್ ಸಪೋರ್ಟ್ ಬರುತ್ತೆ ಪುಣೆ ಮತ್ತು ಹರಿಯಾಣ 2 ತಂಡಕ್ಕೂ. ನೋಡೋಣ ಯಾರು ಜಯಶಾಲಿ ಆಗ್ತಾರೆ ಅಂತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.